ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ರಿಕ್ವೈರ್ಮೆಂಟ್ 2025 ಅಡಿಯಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತರು ಇದರಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇದು 3735 ವೇಕೆನ್ಸಿ ಇದರಲ್ಲಿ ಅವೈಲೇಬಿಲಿಟಿ ಇದೆ. ಎಲಿಜಿಬಿಲಿಟಿ ಮತ್ತು ಇದರಲ್ಲಿ ಯಾವೆಲ್ಲ ಕ್ಯಾಂಡಿಡೇಟ್ಸ್ ಇದಕ್ಕೆ ಎಲಿಜಿಬಲ್ ಆಗಿದ್ದಾರೆ ಎಲ್ಲ ವಿವರವಾಗಿ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು. ಚಾನೆಲ್ಗೆ ಹೊಸಬರಾದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ಅವರು ಈ ಕೆಲಸದಲ್ಲಿ ಅರ್ಜಿ ಸಲ್ಲಿಸಲು ಸಹಾಯ ಮಾಡಿ ಕೊಡ್ಬೋದು. ಇಲ್ಲಿ ರಿಕ್ವೈರ್ಮೆಂಟ್ ಡೀಟೇಲ್ಸ್ ಇದೆಯಲ್ಲ, ಇಲ್ಲಿ ಕೆಳಗೆ ನೋಡ್ಬೋದು. ಪೋಸ್ಟ್ ನೇಮ್ ಇದೆಯಲ್ಲ ಲ್ಯಾಬ್ ಟೆಕ್ನಿಷಿಯನ್ ಅಂತ ಹೇಳ್ತಾರೆ. ಮತ್ತು ವೇಕೆನ್ಸಿ ಇದೆಯಲ್ಲ 3735 ವೇಕೆನ್ಸಿ ಇದೆ. ಓಕೆ, ಹಾಗೆ ಅಪ್ಲಿಕೇಶನ್ ಮೋಡ್ ಇದೆಯಲ್ಲ, ನೀವು ಆನ್ಲೈನ್ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಇದೆಯಲ್ಲ, ಇದು ರೈಟನ್ ಎಕ್ಸಾಮು ಮತ್ತು ಸ್ಕಿಲ್ ಟೆಸ್ಟು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಹೇಳ್ತಿದ್ದಾರೆ. ಅರ್ಜಿ ಸಲ್ಲಿಸಲು ಇಲ್ಲಿ ನಿಮಗೆ ಕ್ಲಿಕ್ ಕೇರ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ರಿಕ್ವೈರ್ಮೆಂಟ್ ಲ್ಯಾಬ್ ಟೆಕ್ನಿಷಿಯನ್ ವೇಕೆನ್ಸಿ ಡೀಟೇಲ್ಸ್ ಇಲ್ಲಿ ಕೆಳಗಡೆ ನೋಡಬಹುದು. ನೀವು ಎಲ್ಲನೂ ವಿವರವಾಗಿ ತಿಳಿದುಕೊಳ್ಳಬಹುದು. ಎಲಿಜಿಬಿಲಿಟಿ ಕ್ರಿಟೀರಿಯಾದಲ್ಲಿ ನೀವು ಇಲ್ಲಿ ನೋಡ್ಬೋದು. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ PUC 12th ಸ್ಟ್ಯಾಂಡರ್ಡ್ ವಿತ್ ಸೈನ್ಸ್ ಸ್ಟ್ರೀಮ್ ಫಿಸಿಕ್ಸ್ ಅಂತ ಹೇಳ್ತಿದ್ದಾರೆ. ಹಾಗೆ ಕೆಮಿಸ್ಟ್ರಿ, ಬಯಾಲಜಿ, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ, ಬ್ಯಾಚುಲರ್ಸ್ ಡಿಗ್ರಿ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಈಗೆಲ್ಲ ಹೇಳ್ತಿದ್ದಾರೆ. ಮತ್ತು ಏಜ್ ಲಿಮಿಟ್ ಇದೆಯಲ್ಲ 18ರಿಂದ 35 ವರ್ಷ ಅಂತ ಹೇಳ್ತಿದ್ದಾರೆ. ಮತ್ತು ನಿಮ್ಮದು SC/STಗಳಿಗೆ 5 ವರ್ಷ, ಮತ್ತು OBC 3 ವರ್ಷ, ಮತ್ತು PWD 10 ವರ್ಷ ಅಂತ ಹೇಳ್ತಿದ್ದಾರೆ. ಮತ್ತು ನ್ಯಾಷನಾಲಿಟಿ ಇದೆಯಲ್ಲ, ಇದು ಆಲ್ ಇಂಡಿಯನ್, ಮೇಲ್ ಫಿಮೇಲ್ ಇಬ್ರು ಇದರಲ್ಲಿ ಅಪ್ಲೈ ಮಾಡ್ಬೋದು. ಮತ್ತು ಅಪ್ಲಿಕೇಶನ್ ಪ್ರೊಸೆಸ್ ಫಾರ್ ಲ್ಯಾಬ್ ಟೆಕ್ನಿಷಿಯನ್ 2025 ಇದು ಹೇಗೆ ಅಪ್ಲೈ ಮಾಡೋದಂತ ಇಲ್ಲಿ ಕೆಳಗಡೆ ನೋಡ್ಬೋದು. ಮೊದಲು ನೀವು ವೆಬ್ಸೈಟನ್ನು ವಿಸಿಟ್ ಮಾಡಬೇಕು, ನಂತರ ರಿಜಿಸ್ಟರ್ ಮಾಡಬೇಕು, ನಂತರ ಅಪ್ಲಿಕೇಶನ್ ಫಾರಮ್ ಫಿಲ್ ಮಾಡಿ ಅಪ್ಲೋಡ್ ಡಾಕ್ಯುಮೆಂಟನ್ನು ಮತ್ತು ಪೇಮೆಂಟ್ ಅಪ್ಲಿಕೇಶನ್ ಫೀಸ್ ಪೇ ಮಾಡೋದ್ರ ಮೂಲಕ ನಂತರ ಸಬ್ಮಿಟ್ ಮಾಡಬೇಕು. ನಂತರ ಸಬ್ಮಿಟ್ ಮಾಡಿದ ಪ್ರತಿಯನ್ನು ಪ್ರಿಂಟ್ ತೆಗೆದುಕೊಳ್ಬೇಕು. ಓಕೆ, ಅಪ್ಲಿಕೇಶನ್ ಫೀಸ್ ಇದೆಯಲ್ಲ, ಜನರಲ್ ಆಗಿ 500 ರೂಪಾಯಿ, ಮತ್ತು SC/STಗಳಿಗೆ 250 ರೂಪಾಯಿ ಅಂತ ಹೇಳ್ತಾರೆ. ಮತ್ತು ಪೇಮೆಂಟ್ ಮೋಡ್ ಇದೆಯಲ್ಲ, ಇದು ನೀವು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡ್ಬೋದು. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಇದೆಯಲ್ಲ, ಇಲ್ಲಿ ಕೆಳಗಡೆ ನೋಡ್ಬೋದು. ರೈಟನ್ ಎಕ್ಸಾಮಿನೇಷನ್ ಇದೆ, ಮತ್ತು ಜನರಲ್ ನಾಲೆಜು, ಮತ್ತು ಸೈನ್ಸು, ಮೆಡಿಕಲ್ ಲ್ಯಾಬ್ ಇದರ ಬಗ್ಗೆ ಜನರಲ್ ನಾಲೆಜು ಕೂಡ ಇದೆ. ಹಾಗೆ ಸ್ಕಿಲ್ ಟೆಸ್ಟು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಹೇಳ್ತಾರೆ. ಮತ್ತು ಇದರಲ್ಲಿ ಸ್ಯಾಲರಿ ಡೀಟೇಲ್ಸ್ ಇದೆಯಲ್ಲ, ಇದು ನೀವು ಇಲ್ಲಿ ನೋಡ್ಬೋದು. ಸ್ಯಾಲರಿ ಡೀಟೇಲ್ಸ್ ಯಾವ ರೀತಿ ಇದೆ ಅಂತ, ಮೆಡಿಕಲ್ ಸ್ಯಾಲರಿಗೆ ಅಂದರೆ ಅಡಿಷ್ನಲ್ ಬೆನಿಫಿಟ್ಸು, ಸ್ಯಾಲರಿ ಸ್ಟ್ರಕ್ಚರು, ಹೀಗೆಲ್ಲ ನಿಮಗೆ ತುಂಬ ಇದರಲ್ಲಿ ಸವಲತ್ತುಗಳಿವೆ. ಹಾಗೆ ಸಿಲೆಬಸ್ ಫಾರ್ ಲ್ಯಾಬ್ ಟೆಕ್ನಿಷಿಯನ್ ಎಕ್ಸಾಮ್ ಇದೆಯಲ್ಲ, ಇಲ್ಲಿ ನೀವು ಕೆಳಗಡೆ ನೋಡ್ಬೋದು ಯಾವೆಲ್ಲ ರೀತಿ ಎಕ್ಸಾಮ್ ನಡೆಸಲಾಗುತ್ತೆ ಅಂತ, ಮತ್ತು ಎಕ್ಸಾಮ್ ಫೀಸ್ ಯಾವ ರೀತಿ ಎಲ್ಲ ಪೇ ಮಾಡ್ಬೋದು ಇದನ್ನು ಕೂಡ ಇಲ್ಲಿ ನೋಡ್ಬೋದು. ಓಕೆ, ಹಾಗೆ ಹೌ ಟು ಪ್ರಿಪೇರ್ ಲ್ಯಾಬ್ ಟೆಕ್ನಿಷಿಯನ್ ರಿಕ್ವೈರ್ಮೆಂಟ್ ಇದಕ್ಕೂ ನೀವು ಇಲ್ಲಿ ಡೀಟೇಲ್ಸ್ ಆಗಿ ನೀವು ಇಲ್ಲಿ ಸ್ಟಡಿ ಮಾಡ್ಕೋಬಹುದು. ಎಲ್ಲ ವಿವರವಾಗಿ ವಿಡಿಯೋದಲ್ಲಿ ವೆಬ್ಸೈಟಲ್ಲಿ ನೀವು ನೋಡ್ಕೋಬಹುದು. ಹಾಗೆ ನಿಮಗೆ ಯಾವೆಲ್ಲ ರೀತಿಯ ನಿಮ್ಮ ಯಾವುದೇ ರೀತಿಯ ಅನಿಸಿಕೆಗೆ ಯಾವ ರೀತಿ ಆನ್ಸರ್ ಕೊಡಲಾಗುತ್ತೆ ಇದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಕೆಳಗಡೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ, ಇದನ್ನು ಎಲ್ಲನೂ ವಿವರವಾಗಿ ತಿಳಿದುಕೊಳ್ಳಿ, ನಂತರನೇ ನೀವು ಅಪ್ಲೈ ಮಾಡ್ಬೋದು. ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಬಂದು ನೀವು ಕಮೆಂಟ್ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಇಲ್ಲಿ ಶೇರ್ ಮಾಡ್ಬೋದು. ವಾಟ್ಸಪ್, ಫೇಸ್ಬುಕ್, ಟ್ವಿಟರ್ ಮೂಲಕ ನೀವು ಶೇರ್ ಮಾಡ್ಬೋದು. ಓಕೆ, ಹಾಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೇನೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಇಷ್ಟೇ, ಅಷ್ಟರವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.